ಬರುವಂಥ ಭೀಮ್ ಅಮಾವಾಸ್ಯೆ ಬಂದು 24/7/2025 ಗುರುವಾರದಂದು ತೀರ್ಥ ಸ್ನಾನ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರ ಜೊತೆಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ. ಅಮ್ಮನವ್ರು ವಾಗ್ದಾನ ಕೂಡ ಇರುತ್ತೆ. ದೇವಿಗೆ ಅಭಿಷೇಕ ಮಾಡಿದ ನೀರನ್ನು ಇಟ್ಟು ಹಾಕ್ಸೋದ್ರ ಜೊತೆಗೆ ಕಂಕಣದ ದಾರ, ರಚ್ಚೆ ದಾರ ಅಂತ ಹೇಳ್ತಾರೆ, ಅದನ್ನು ಕಟ್ಟೋದ್ರ ಜೊತೆಗೆ ಗಂಡ ಹೆಂಡತಿ ಯಾರಿಗೆ ಕಲಹ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಾಕಷ್ಟು ತೊಂದರೆಗೀಡಾಗಿದ್ದೀವಿ, ಕ್ಷೇತ್ರದಲ್ಲಿ ಏನೇ ಎಲ್ಲ ಕಡೆ ಹೋಗಿ ಬಂದೀವಿ ಎಲ್ಲೂ ಕೂಡ ಪರಿಹಾರನೇ ಆಗಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಆ ರಚ್ಚೆನ ತಗೊಂಡೋಗಿ ಕೈಯಲ್ಲಿ ಕಂಕಣ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಖಂಡಿತ ಪರಿಹಾರ ಆಗ್ತದೆ. ಬಸವಣ್ಣವ್ರಿಗೆ ಹಾಲಭಿಷೇಕ ವರ್ಷಕ್ಕೊಂದು ಬಾರಿ ಜಾತ್ರೆ ಮಹೋತ್ಸವ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದು ಬಸವಣ್ಣನ ಭಗವಂತನ ಮೇಲೆ ಹಾಲಭಿಷೇಕ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು ಸಂಕಲ್ಪ ಮಾಡಿ ಆ ಭಗವಂತನ ಮೇಲೆ ಹಾಲಭಿಷೇಕ ಮಾಡಿದ್ರೆ ಖಂಡಿತ ಮನೆ ಕಟ್ಟಕ್ಕಾಗ್ತಿಲ್ಲ, ಕೆಲವರಿಗೆ ಮದುವೆ ಆಗಿಲ್ಲ, ಕೆಲವರಿಗೆ ಮಂಗಳ ಕಾರ್ಯದಲ್ಲಿ ಅಡೆತಡೆ ಇದೆ, ಹಲವಾರು ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥದ್ದು ವರ್ಷಕ್ಕೊಂದು ಬಾರಿ ಆಗುವಂಥದ್ದು. ಭೀಮ್ ಅಮಾವಾಸ್ಯೆ ತುಂಬ ವಿಶೇಷವಾದ ದಿನ. ಹೆಂಡತಿ ಗಂಡನ ಕಾಲನ್ನ ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡೋದ್ರ ಜೊತೆಗೆ ಅಕ್ಷತೆಯನ್ನು ಕೊಟ್ಟು ಗಂಡನ ಕೈಯಲ್ಲಿ ಹಾಕ್ಸೋದ್ರಿಂದ ಮಾಂಗಲ್ಯ ಗಟ್ಟಿ ಆಗ್ತದೆ, ಮತ್ತು ಯಾವುದೇ ಥರದ ದೋಷ ಇದ್ರೂ ಕೂಡ ಪರಿಹಾರ ಆಗ್ತದೆ. ಆ ದಿನ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡಂದಿರನ್ನ ಪಾದನ ತೊಳೆದು ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡೋದ್ರ ಜೊತೆಗೆ ಆಶೀರ್ವಾದ ಪಡ್ಕೊಳ್ಳಿ, ಖಂಡಿತ ಫಲ ಸಿಗುತ್ತೆ.